ಪ್ರೈಸ್ ಲಾರ್ಡ್ ಜೀಸಸ್. ಯೇಸುವಿನ ಸುಮಧುರ ನಾಮದಲ್ಲಿ ನಿಮ್ಮೆಲ್ಲರಿಗೂ ವಂದನೆಗಳು. ಇಂದಿನ ದೇವರ ವಾಕ್ಯ ರೂತಳು 1ನೇ ಅಧ್ಯಾಯ 16ನೇ ವಾಕ್ಯ. ಆಕೆಯು ನಿನ್ನನ್ನು ಬಿಟ್ಟು ಹಿಂದಿರುಗಬೇಕೆಂದು ನನ್ನನ್ನು ಒತ್ತಾಯಪಡಿಸಬೇಡ. ನೀನು ಎಲ್ಲಿಗೆ ಹೋದರೂ ನಾನು ಅಲ್ಲಿಗೆ ಬರುವೆನು. ನೀನು ವಾಸಿಸುವಲ್ಲೇ ನಾನು ವಾಸಿಸುವೆನು. ನಿನ್ನ ಜನರೇ ನನ್ನ ಜನರು, ನಿನ್ನ ದೇವರೇ ನನ್ನ ದೇವರು. ರೂತಳು ಉತ್ತರಿಸಿದಳು, ನಿನ್ನನ್ನು ಬಿಟ್ಟು ರೂತಳು ಮೋಯಾಬ್ಯಳಾಗಿದ್ದಳು. ಆದರೆ ಅದು ಸತ್ಯದೇವರನ್ನು ಆರಾಧಿಸುವುದನ್ನು ತಡೆಯಲಿಲ್ಲ, ಅಥವಾ ದೇವರು ಅವಳ ಆರಾಧನೆಯನ್ನು ಸ್ವೀಕರಿಸುವುದರಿಂದ ಮತ್ತು ಅವಳನ್ನು ಬಹಳವಾಗಿ ಆಶೀರ್ವಾದಿಸುವುದನ್ನು ತಡೆಯಲಿಲ್ಲ. ಯಹೂದಿಗಳು ದೇವರು ಪ್ರೀತಿಸಿದ ಏಕೈಕ ಜನರು ಅಲ್ಲ. ದೇವರು ಯಹೂದಿಗಳನ್ನು ಆರಿಸಿಕೊಂಡನು. ಅವರ ಮೂಲಕ ಪ್ರಪಂಚದ ಇತರ ಜನರು ಅವನನ್ನು ತಿಳಿದುಕೊಳ್ಳುತ್ತಾರೆ. ಯೇಸು ಕ್ರಿಸ್ತನು ಯಹೂದಿಯಾಗಿ ಜನಿಸಿದಾಗ ಇದು ನೆರವೇರಿತು. ಅವನ ಮೂಲಕ ಇಡೀ ಜಗತ್ತು ದೇವರನ್ನು ತಿಳಿದುಕೊಳ್ಳಬಹುದು. ಅಪೊಸ್ತಲರ ಕೃತ್ಯಗಳು 10ನೇ ಅಧ್ಯಾಯ 35ರಲ್ಲಿ ಹೇಳುವಂತೆ, ಪ್ರತಿಯೊಂದು ಜನಾಂಗದಲ್ಲಿಯೂ ತನಗೆ ಭಯಪಟ್ಟು ಒಳ್ಳೆಯದನ್ನು ಮಾಡುವವರನ್ನು ಸ್ವೀಕರಿಸುತ್ತಾನೆ. ದೇವರು ಪ್ರತಿಯೊಬ್ಬರ ಜನಾಂಗದಲ್ಲಿ, ಎಲ್ಲ ಜನಾಂಗಗಳಲ್ಲಿ ತನಗೆ ಭಯಪಟ್ಟು, ಕರ್ತನಿಗೆ ಭಯಪಟ್ಟು ಯಾರು ಒಳ್ಳೆಯ ಕೆಲಸವನ್ನು ಮಾಡುತ್ತಾರೆ, ಯಾರು ಪಾಪವನ್ನು ಮಾಡುವುದಿಲ್ಲ, ಅಂಥವರನ್ನು ನಾನು ಸ್ವೀಕರಿಸುತ್ತೇನೆ ಎಂದು ಕರ್ತ ಹೇಳಿದ್ದಾರೆ. ದೇವರು ತನ್ನನ್ನು ಆರಾಧಿಸುವ ಎಲ್ಲರನ್ನೂ ಸ್ವೀಕರಿಸುತ್ತಾನೆ. ಅವರು ಜನಾಂಗ, ಲಿಂಗ ಅಥವಾ ರಾಷ್ಟ್ರೀಯತೆಯನ್ನು ಲೆಕ್ಕಿಸದೆ ಜನರ ಮೂಲಕ ಕೆಲಸ ಮಾಡುತ್ತಾರೆ. ರೂತ್ ಪುಸ್ತಕವು ದೇವರ ನಿಷ್ಪಕ್ಷಪಾತದ ಪರಿಪೂರ್ಣ ಉದಾಹರಣೆಯಾಗಿದೆ. ದೇವರು ಯಾವ ಜನಾಂಗವನ್ನು ನೋಡಲ್ಲ, ಯಾವ ಲಿಂಗವನ್ನು ನೋಡಲ್ಲ. ಜಾತ್ಯತೀತವಾಗಿ ಯಾವುದೇ ಮತವಾಗಿರಲಿ, ಯಾವುದೇ ಜನವಾಗಿರಲಿ, ಯಾವುದೇ ಒಂದು ಹೆಣ್ಣಾಗಲಿ ಗಂಡಾಗಲಿ, ಲಿಂಗಗಳಾಗಲಿ, ಯಾವುದೇ ಒಂದು ನಮಗೆ ಯಾವುದೇ ರೀತಿ ಜಾತ್ಯತೀತ ಇಲ್ಲದೆ ಒಳ್ಳೆಯ ಕೆಲಸ ಮಾಡುವವರನ್ನು ಆರಿಸುತ್ತಾನೆ. ರೂತಳು ಇಸ್ರಾಯೇಲ್ಯರಿಂದ ತಿರಸ್ಕಾರಕ್ಕೊಳಗಾದ ಜನಾಂಗಕ್ಕೆ ಸೇರಿದವಳಾಗಿದ್ದರು. ಅವಳ ನಂಬಿಗಸ್ತಿಕೆಯಿಂದಾಗಿ ಅವಳು ಆಶೀರ್ವದಿಸಲ್ಪಟ್ಟಳು. ಅವಳು ರಾಜ ಡೇವಿಡನ ಮುತ್ತಜ್ಜಿ ಮತ್ತು ಯೇಸುವಿನ ನೇರ ಪೂರ್ವಜದಳು. ನೋಡ್ರಿ, ಇವಳು ಇಸ್ರೇಲರಿಂದ ತಿರಸ್ಕಾರಗೊಳಗಾಗಿದ್ದಳು. ರೂತಳು, ಇಸ್ರೇಲರು ಇವಳನ್ನು ಬೇಡ ಅಂತ ಹೇಳಿದರು. ಆದರೆ ಅವಳ ನಂಬಿಗಸ್ತಿಕೆಯಿಂದಾಗಿ, ಅವಳ ನಂಬಿಕೆಯಿಂದಾಗಿ, ಅವಳಲ್ಲಿರ್ತಕ್ಕಂಥ ಒಳ್ಳೆಯ ಗುಣಗಳನ್ನು ಒಳ್ಳೆತನ ಇರುವುದರಿಂದ ದೇವರು ಅವಳನ್ನು ಆಶೀರ್ವದಿಸಲ್ಪಟ್ಟನು. ಜನಾಂಗ, ಲಿಂಗ ಅಥವಾ ರಾಷ್ಟ್ರೀಯತೆ ಹಿನ್ನೆಲೆಯ ಕಾರಣದಿಂದ ದೇವರನ್ನು ಸೇವಿಸಲು ಯಾರು ಅನರ್ಹರು ಎಂದು ಭಾವಿಸಬಾರದು. ಮತ್ತು ದೇವರು ತನ್ನ ರಾಜ್ಯವನ್ನು ನಿರ್ಮಿಸಲು ಪ್ರತಿಯೊಂದು ಸನ್ನಿವೇಶವನ್ನು ಬಳಸಬಹುದು. ನಮ್ಮ ರಾಷ್ಟ್ರೀಯತೆ ನಾವು ದೇವರಿಗೆ ನಾವು ಅರ್ಹರಲ್ಲ ಎಂದು ನಾವು ಭಾವಿಸುವುದಿಲ್ಲ. ನಾವು ಯಾವುದೇ ಜನಾಂಗವಾಗಿದ್ದರೂ ದೇವರಿಂದ ನಾವು ಆಶೀರ್ವದಿಸಲ್ಪಡಬಹುದು. ತನ್ನ ಗಂಡನ ನಷ್ಟವೂ ಸೇರಿದಂತೆ ಎಲ್ಲ ಋಣಾತ್ಮಕ ಸನ್ನಿವೇಶಗಳ ನಡುವೆಯೂ ಅವಳು ತಲೆಬಾಗಲು ನಿರಾಕರಿಸಿದ ಮಾಮಾ ರೂತ್ನಿಂದ ಕಲಿಯೋಣ. ಮತ್ತು ದೇವರು ಅವಳನ್ನು ಗೌರವಿಸಿದನು ಮತ್ತು ಅವಳನ್ನು ನಂಬಿಕೆಯ ಶ್ರೇಷ್ಠ ಮಹಿಳೆಯಾಗಿ ಮಾಡಿದನು.
ಅವಳ ಒಂದು ಗಂಡನ ತುಂಬ ನಷ್ಟದಲ್ಲಿ ಸೇರಿದಂತೆ ಪ್ರತಿಯೊಂದು ಋಣಾತ್ಮಕ ಸನ್ನಿವೇಶಗಳ ನಡುವೆ ಅವಳು ತಲೆಬಾಗಿದಳು. ತಲೆಬಾಗಲು ದೇವರ ಹತ್ರ ತಲೆಬಾಗಲು ಅವಳು ನಿರಾಕರಿಸಲಿಲ್ಲ. ಪ್ರತಿಯೊಂದನ್ನು ದೇವರ ಹತ್ರ ಹೇಳಿಕೊಂಡಳು. ಆದ್ದರಿಂದ ಅವಳನ್ನು ದೇವರು ಗೌರವಿಸಿದರು. ಓ ಕರ್ತನೇ, ಸವಾಲು ಮತ್ತು ಉತ್ಸಾಹದೊಂದಿಗೆ ನಿರುತ್ಸಾಹವನ್ನು ದೂರ ಮಾಡುವುದು. ನಿನ್ನನ್ನು ಬಿಟ್ಟು ಹಿಂದಿರುಗಬೇಕೆಂದು ನನ್ನನ್ನು ಒತ್ತಾಯಿಸಪಡಬೇಡ. ಅದಕ್ಕೆ ಅವಳು ಈ ರೀತಿ ಹೇಳಿದಳು, ನೀನು ಎಲ್ಲಿಗೆ ಹೋದರೂ ನಾನು ಅಲ್ಲಿಗೆ ಬರುವೆನು, ನೀನು ವಾಸಿಸುವಲ್ಲೇ ನಾನು ವಾಸಿಸುವೆನು. ನಿನ್ನ ಜನರೇ ನನ್ನ ಜನರು, ನಿನ್ನ ದೇವರೇ ನನ್ನ ದೇವರು ಎಂದು ಹೇಳಿದಳು. ಕರ್ತನೇ, ನೀನು ಎಲ್ಲಿ ಹೋದರೂ ಅಲ್ಲಿಗೆ ಬರುತ್ತೇನೆ. ನೀನು ಎಲ್ಲಿ ವಾಸಿಸುತ್ತೀಯೋ ನಾನು ಅಲ್ಲೇ ಇರುತ್ತೇನೆ. ನಿನ್ನ ಜನರೇ ನನ್ನ ಜನರು, ನಿನ್ನ ದೇವರೇ ನನ್ನ ದೇವರು ಎಂದು ಅವಳು ಹೇಳಿದಳು. ಹೀಗೆ ನಾವು ಯಾವುದೇ ರೀತಿ ಏನೇ ತೊಂದರೆಗೊಳಗಾಗಿದ್ದರೂ ದೇವರು ನಮ್ಮನ್ನು ಆಶೀರ್ವದಿಸುತ್ತಾರೆ. ನಾವು ಒಳ್ಳೆಯ ಕೆಲಸಗಳನ್ನು ಮಾಡುತ್ತಾ ನಮ್ಮಿಂದ ಇನ್ನೊಬ್ಬರಿಗೆ ಬೆಳಕಾಗಬೇಕು. ನಾವು ಕತ್ತಲೆಯಲ್ಲಿ ಇದ್ದರೆ ಕತ್ತಲೆಯಲ್ಲಿರುವುದು ಸೈತಾನ. ಕತ್ತಲೆಯಲ್ಲಿ ಸೈತಾನನು ಯಾವಾಗಲೂ ನಮಗೆ ಕಾಟವನ್ನು ಕೊಡಬಹುದು. ನಮ್ಮ ಕನಸಿನಲ್ಲಿ ಬಂದು ಸೈತಾನ ನಮಗೆ ಕಾಟವನ್ನು ಕೊಡಬಹುದು. ಆದರೆ ದೇವರ ಆಶೀರ್ವಾದವಿದ್ದರೆ ಅದು ಯಾವುದು ನಮಗೆ ನಿಜ ಜೀವನದಲ್ಲಿ ನಡೆಯುವುದಿಲ್ಲ. ನಮ್ಮಲ್ಲಿ ಒಳ್ಳೆಯ ಒಂದು ಮಾರ್ಗದರ್ಶನವನ್ನು ಕೊಡುತ್ತಾನೆ. ಅದಕ್ಕೆ ಹೇಳ್ತಾರೆ, ಈಗ ಒಂದು ಮಾತು, ಈಗ ಯಾವಾಗಲೂ ನಾವು ದೇವ್ರನ್ನ ನನ್ನ ಈ ಉಸಿರಿರುವ ದಿನವೆಲ್ಲ ನಾ ಮಾಡುವೆ ನಿನಗೆ ಆರಾಧನೆ, 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 ನಿನಗೆ ಆರಾಧನೆ. ಹೀಗೆ ಹಲವಾರು ರೀತಿಯಲ್ಲಿ ನಾವು ದೇವರಿಂದ ಆಶೀರ್ವದಿಸಲ್ಪಡಬೇಕು. ದೇವರಲ್ಲಿ ಇರ್ತಕ್ಕಂಥ ಆಶೀರ್ವಾದ ನಮಗೆ ದೊರೆತರೆ ನಾವು ಧನ್ಯರಂತ ಹೇಳಿಬಿಟ್ಟು ಇವತ್ತಿನ ಈ ಒಂದು ದೇವರ ಕೊನೆಯ ಆಶೀರ್ವಾದದೊಂದಿಗೆ ಈ ಒಂದು ಸನ್ನಿವೇಶವನ್ನು ಮುಗಿಸುತ್ತೇನೆ. ಈ ಕಾರ್ಯಕ್ರಮ ಮುಗಿಸುತ್ತೇನೆ. ಹಲ್ಲೆಲೂಯಾ, ಆಮೀನ್.